ಧನುರ್ರಾಶಿ ಧೈರ್ಯ ತುಂಬ ಕಡಿಮೆ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ದ್ವೇಷವನ್ನು ಸಾಧನೆ ಮಾಡ್ತೀರಿ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಗ್ತಕ್ಕಂಥದ್ದಿದೆ. ಅಹಂಕಾರದ ಸಮಸ್ಯೆ ಯಾವುದೇ ಕಾರಣಕ್ಕೂ ಉಂಟಾಗಬಾರದು. ನಿಮಗೆ ಅದು ಆಗತ್ತೆ, ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದಾಗತ್ತೆ. ಆಹಾರದಿಂದ ಸ್ವಲ್ಪ ಸಮಸ್ಯೆ ಆಗತ್ತೆ. ಹೊಸ ವಾಹನ ಖರೀದಿಯ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದಿದೆ. ಯಶಸ್ಸಿನ ಬಯಕೆ, ಹಣ ಹೂಡಿಕೆಯ ಚಿಂತನೆ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಟವನ್ನು ಮಾಡ್ತಾ ಇರ್ತವೆ. ಅದನ್ನೆಲ್ಲ ಗಮನಿಸ್ಕೊಳ್ಳಿ ಧನುರಾಶಿಯವರು. ಶುಭವಾಗಿ. ಮಕರ ರಾಶಿ ವಿದೇಶ ಪ್ರಯಾಣದ ವಿಚಾರದಲ್ಲಿ, ದೂರದೂರಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗತ್ತೆ. ಏನೋ ಮಾತುಕತೆಯೋ ವ್ಯಾವಹಾರಿಕವಾಗಿಯೋ ಸ್ವಲ್ಪ ವ್ಯತ್ಯಾಸಗಳು ಕಂಡು ಗೊಂದಲ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ. ಮಾನಸಿಕವಾದಂತಹ ಧೈರ್ಯ ಏನಿದೆ ಅದೇ ನಿಮಗೆ ಮಾರ್ಗಸೂಚಿ ಅಂತ ಹೇಳಬೇಕು. ಮಾನಸಿಕವಾಗಿ ಧೈರ್ಯ ಇರಬೇಕು, ಅದು ಮಾರ್ಗಸೂಚಿಯಾಗಿ ಕೆಲಸವನ್ನು ಮಾಡುತ್ತೆ. ಎಲ್ಲ ಕಡೆ ಅಪಮಾನದ ಸಾಧ್ಯತೆ ಇರುವಂಥದ್ದು ಇದೆ, ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಲ್ಲ, ಅದು ಮುಖ್ಯವಾಗುತ್ತೆ. ನಂಬಿಕೆ ದ್ರೋಹಕ್ಕೆ ಪಾತ್ರರಾಗ್ತಕ್ಕಂಥದ್ದಿದೆ. ಪ್ರೀತಿಸಿದವರಿಂದ ವಂಚನೆಯ ಸುದ್ದಿ ಇರುತ್ತೆ. ಆಸೆಗಳಿಗೆ ವಿರುದ್ಧವಾದ ವಾತಾವರಣ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಈ ದಿವಸ ವ್ಯಾವಹಾರಿಕವಾಗಿ ಸಮಾಜದಲ್ಲಿ ನೀವು ಗೆಲುವನ್ನು ಸಾಧಿಸ್ತಕ್ಕಂತಹದ್ದು ಕಷ್ಟ, ಆದರೆ ಮಾತಿನಿಂದ ಗೆಲುವನ್ನು ಸಾಧಿಸಲಿಕ್ಕೆ ಅವಕಾಶಗಳಿದೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೌರವ ಅಂತಕ್ಕಂಥದ್ದು ಕೇಳಿ ಪಡೆಯೋದಲ್ಲ, ಅದರ ಅರಿವು ನಿಮಗಿರಬೇಕು. ನಿಮ್ಮಲ್ಲಿ ಇರತಕ್ಕಂತಹ ವೈಶಿಷ್ಟ್ಯತೆಯನ್ನು ಗುರುತಿಸಿ ನಿಮ್ಮನ್ನು ಗೌರವಿಸಬೇಕೇ ಹೊರತು ನೀವಾಗಿಯೇ ಅದನ್ನು ಕೇಳಿ ಪಡ್ಕೊಳ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು. ಅನಿರೀಕ್ಷಿತವಾದಂತಹ ಸಿಹಿ ಸುದ್ದಿಯಿಂದ ನಿಮಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದಿದೆ. ನಿಮ್ಮ ಗಮನ ನಿಮ್ಮ ಕರ್ತವ್ಯದ ಕಡೆ ಇರಲಿ. ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂತಹ ಅಥವಾ ಯಾವುದೋ ಒಂದು ಬೇಸರವನ್ನು ತಂದು ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅನ್ನುವಂತಹ ಪ್ರಶ್ನೆ ಬರುವಂತಹ ಕೆಲಸಗಳು ಯಾವುದೇ ಇದ್ದರೂ ಕೂಡ ಅದು ಯಾವುದನ್ನು ಕೂಡ ಮಾಡಬೇಡಿ, ಅಂತಹ ಕೆಲಸಕ್ಕೆ ಹೋಗಬೇಡಿ ಅಂತ ಅರ್ಥ. ನಾಗದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆತ್ಮವಿಶ್ವಾಸ ಹೆಚ್ಚಾದರೆ ಗುರಿ ಮುಟ್ಟುವಂಥದ್ದು ಸುಲಭವಾಗುತ್ತೆ. ಪ್ರತಿಯೊಂದು ಪ್ರಾಣಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಖ್ಯವಾಗಿ ಬೇಕಾದಂಥದ್ದು ಗುರಿ ಸಾಧನೆ. ಯಾವ ಉದ್ದೇಶಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಗೊತ್ತಾಗಬೇಕು. ಅದರಲ್ಲಿ ಸಫಲತೆಯನ್ನು ಕಾಣೋದಕ್ಕೆ ಅವಕಾಶಗಳು ಆಗಬೇಕು ಅನ್ನುವಂಥದ್ದು. ಒಬ್ಬರೇ ಇದ್ದು ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗಿಬಿಡ್ತೀರಿ, ಅದಕ್ಕೆ ಅವಕಾಶಗಳು ಖಂಡಿತವಾಗಿ ಬೇಡ. ನಿಮಗೆ ಅಜೀರ್ಣದ ಸಮಸ್ಯೆ ಕಾಡಬಹುದು ಅನ್ನುವಂಥದ್ದು. ಹಳೆಯ ತಪ್ಪುಗಳು ಪುನರಾವರ್ತನೆ ಆಗದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾದಂಥದ್ದು. ಕೆಲಸ ಓದು ಎರಡೂ ಇರುವಂಥವರಿಗೆ ತುಂಬ ಸವಾಲಿನ ದಿವಸ. ಈ ಕಡೆ ಕೆಲಸನೂ ಮಾಡಬೇಕು, ಓದಿಕೊಳ್ಳಬೇಕು ಅನ್ನುವಂಥದ್ದು ತುಂಬ ದೊಡ್ಡ ಸವಾಲಾಗ್ತಕ್ಕಂಥದ್ದು. ಧ್ಯಾನ ಮತ್ತು ಮನಸ್ಸನ್ನು ಏಕಾಗ್ರತೆ ಮಾಡೋದಕ್ಕೋಸ್ಕರವಾಗಿ ಬೇರೆ ಇನ್ಯಾವುದಾದ್ರೂ ಆಸನಗಳಿದ್ದರೆ ಅದರ ಮೊರೆ ಹೋಗಿ ಅನ್ನುವಂಥದ್ದು ನಮ್ಮ ಆಶಯ. ಶುಭವಾಗಿ.